ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 21 ಜುಲೈ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 149 ಅಡಿ 8 ಇಂಚು ಇರುವಂಥದ್ದು, ಹತ್ತತ್ರ 150 ಅಡಿಗೆ ಬಂದಿರುವಂಥದ್ದು. ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ವಾಟರ್ ಕೆಪಾಸಿಟಿ ಬಂದರೆ 186 ಅಡಿ ಇದೆ, ಅದರಲ್ಲಿ 149.8 ಅಡಿ ಇರುವಂಥದ್ದು. ಇನ್ನು ಇವತ್ತಿನ ಇನ್ಫ್ಲೋ, ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ 5520 ಕ್ಯೂಸೆಕ್ ನೀರು ಒಳಹರಿವು ಆಗಿರುವಂಥದ್ದು. ಕೊಂಚ ಹೆಚ್ಚಳ ಆಗ್ತಾ ಇದೆ, ಕೊಂಚ ಅಲ್ಲ ಸ್ವಲ್ಪನೇ ಹೆಚ್ಚಳ ಆಗ್ತಾ ಇದೆ, ಜಾಸ್ತಿ ಆಗಿದೆ. ನಿನ್ನೆ ನೋಡೋದಾಗಿದ್ರೆ ಕೇವಲ 3000 ಚಿಲ್ಲರೆ ಇತ್ತು, ಇವತ್ತು 5520 ಕ್ಯೂಸೆಕ್ ನೀರು ಆಗಿರುವಂಥದ್ದು. ಇನ್ನು ಇವತ್ತಿನ ಔಟ್ಫ್ಲೋ ಹೊರಹರಿವು ನೋಡೋದಾದರೆ 172 ಕ್ಯೂಸೆಕ್ ಇದೆ. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಕಳಿಸ್ಲಾಗ್ತಾ ಇಲ್ಲ. ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಕಳಿಸ್ಲಾಗ್ತಾ ಇದೆ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ ಬಿಡುತ್ತಿರುವಂಥ ನೀರು ಕೇವಲ 50 ಕ್ಯೂಸೆಕ್ ಇದೆ. ಇನ್ನು ಎವಾಪ್ರೇಷನ್, ಆವಿಯಾಗಿ ಹೋಗುತ್ತಿರುವಂಥ ನೀರು 72 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್, ಕಳೆದ ವರ್ಷ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ 179 ಅಡಿ 3 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಇನ್ಫ್ಲೋ ಒಳಹರಿವನ್ನು ನೋಡೋದಾದರೆ ಬರೋಬ್ಬರಿ 9198 ಕ್ಯೂಸೆಕ್ ನೀರು ಒಳಹರಿವು ಆಗಿತ್ತು. ಇನ್ನು ಹೊರಹರಿವು ನೋಡೋದಾದರೆ 6918 ಕ್ಯೂಸೆಕ್ ನೀರು ಹೊರಹರಿವು ಇತ್ತು. ಆಲ್ರೆಡಿ ಡ್ಯಾಮ್ ಗೇಟನ್ನು ಓಪನ್ ಮಾಡಿದರು ಈ ಟೈಮ್ನಲ್ಲಿ. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಭದ್ರಾ ನದಿಯ ರೀಜನ್ನಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಅಂದರೆ ತುಂಬ ಏನು ಜೋರು ಮಳೆ ಅಂತಲ್ಲ, ಬಟ್ ಮಳೆ ಆಗ್ತಾ ಇದೆ, ಬಿಟ್ಟು ಮಳೆ ಆದರೂ ಕೂಡ ಮಳೆ ಆಗ್ತಾ ಇದೆ. ಕಳಸಾ ರೀಜನ್ನಲ್ಲಿ ಕೂಡ ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ ಸುದ್ದಿ ಇದೆ. ಹಾಗಾಗಿ ನಮಗೆ ಇನ್ಫ್ಲೋ ಚೆನ್ನಾಗಿದೆ. ಇದು ಇವತ್ತಿನ ಸುದ್ದಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.